ಪಾಕಿಸ್ತಾನದಲ್ಲಿ ಸೂಸೈಡ್ ಬಾಂಬ್ ದಾಳಿ ಆಗಿದೆ ಅನ್ನೋದರ ಮಾಹಿತಿ ಸಿಗ್ತಾ ಇದೆ. ಆತ್ಮಾಹುತಿ ಬಾಂಬರ್ಗಳು ಖೈಬರ್ ಪಂಕ್ತುವಾದಲ್ಲಿ ಆತ್ಮಾಹುತಿ ಬಾಂಬ್ ದಾಳಿ ಆಗಿರೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಇದರಲ್ಲಿ 2 ಪಾಕ್ ಪೊಲೀಸರು ಸಾವನ್ನಪ್ಪಿದ್ರೆ 3 ಗಾಯ ಆಗಿದೆ. ಆತ್ಮಾಹುತಿ ಬಾಂಬ್ ದಾಳಿಯ ಹೊಣೆಗಾರಿಕೆಯನ್ನ ಇಲ್ಲಿ ತನಕ ಯಾರು ಹೊತ್ಕೊಂಡಿಲ್ಲ. ಪ್ರಾಥಮಿಕವಾಗಿ ಸಿಗ್ತಾ ಇರೋ ಮಾಹಿತಿ ಪ್ರಕಾರ ಇದು ಖೈಬರ್ ಪಂಕ್ತುವಾ, ಮತ್ತೊಂದು ಅನ್ರೆಸ್ಟ್ ಪ್ಲೇಸ್ ಇದು ಪಾಕಿಸ್ತಾನದಲ್ಲಿ. ಬಲೂಚಿಸ್ತಾನದ ರೀತಿನೇ ಖೈಬರ್ ಪಂಕ್ತುವಾ ಕೂಡ ನಾವು ಅಫ್ಘಾನಿಸ್ತಾನ್ ಜೊತೆಗೆ ಹೋಗ್ತೀವಿ, ನಮ್ಮನ್ನ ಸಪರೇಟ್ ಅಂತ ನೀವು ಡಿಕ್ಲೇರ್ ಮಾಡಬೇಕು ಅಂತ ಹೋರಾಟ ಮಾಡ್ತಾ ಇರುವಂತಹ ಪ್ರದೇಶ. ಇಲ್ಲೂ ಪಾಕಿಸ್ತಾನಿ ಸೇನೆಯನ್ನು ಕಂಡ್ರಾಗಲ್ಲ ಮತ್ತು ಪಾಕಿಸ್ತಾನಿ ಪೊಲೀಸರನ್ನ ಕಂಡ್ರಾಗಲ್ಲ. ಯಾರು ನಾವು ಪಾಕಿಸ್ತಾನದ ಪರ ಅಂತಾರೋ ಅವರಿಗೆಲ್ಲ ಇಲ್ಲಿ ಪಾಠ ಕಲಿಸೋ ಕೆಲಸ ನಿರಂತರವಾಗಿ ಆಗ್ತಾ ಇದೆ. ಇನ್ನೂ ಒಂದು ಅಡಿಷನಲ್ ಇನ್ಫಾರ್ಮೇಶನ್ ಅಂದರೆ ಖೈಬರ್ ಪಂಕ್ತುವಾದಲ್ಲಿ ಪಾಕಿಸ್ತಾನದ ಕೋರ್ಟ್ನ ರೂಲ್ಸ್ ಅಪ್ಲೈ ಆಗಲ್ಲ. ಅಲ್ಲಿನ ಕೋರ್ಟ್ನ ರೂಲ್ಸ್ ಅಪ್ಲೈ ಆಗಲ್ಲ. ಆಮೇಲೆ ಇವ್ರದ್ದೊಂದು ಕೋರ್ಟ್ ಇದೆ, ಇವ್ರು ಸಪ್ರೇಟ್ ಆಗಿ ನಡೆಸ್ತಾರೆ, ಇವ್ರು ಒಪ್ಕೊಳ್ಳೋದೇ ಇಲ್ಲ ಪಾಕಿಸ್ತಾನನ. ಸೊ ಅಂತ ಪ್ರದೇಶದಲ್ಲಿ ಟಾರ್ಗೆಟ್ ಆಗಿರೋದು. ಇವತ್ತು ಭಾರತ ಪಾಕ್ನ ಡಿಜಿಎಂಒಗಳ ನಡುವೆ ಒಂದು ಮಹತ್ವದ ಸಭೆ ಇದೆ. ಮಧ್ಯಾಹ್ನ 12 ಗಂಟೆಗೆ ಈ ಹೈ ವೋಲ್ಟೇಜ್ ಮೀಟಿಂಗ್ ಫಿಕ್ಸ್ ಆಗಿರುವಂಥದ್ದು. ಭಯೋತ್ಪಾದನೆ ನಿಗ್ರಹ, ಉಗ್ರರಿಗೆ ನೆರವು ಸ್ಥಗಿತದ ಬಗ್ಗೆ ಭಾರತ ಈ ಸಭೆಯಲ್ಲಿ ವಿಚಾರವನ್ನು ಪ್ರಸ್ತಾಪಿಸುತ್ತೆ. ಭಾರತದ ಒಪ್ಪಂದಗಳಿಗೆ ಒಪ್ಪದಿದ್ರೆ ಮತ್ತೆ ಯುದ್ಧ ಸನ್ನಿವೇಶ ಸೃಷ್ಟಿಯಾಗುತ್ತಾ? ಇಂಡೋ ಪಾಕ್ ವಾರ್ಗೆ ಅಲ್ಪ ವಿರಾಮ ಬಿದ್ದಿದೆ. ಬಟ್ ಇವತ್ತಿನ ಮೀಟಿಂಗ್ ತುಂಬಾ ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ. 2 ದೇಶದ ಡಿಜಿಎಂಒಗಳು ಭಾಗಿಯಾಗ್ತಾ ಇರುವಂತಹ ಸಭೆ ಇದು. ಈ ಸಭೆಯಲ್ಲಿ ಉಗ್ರವಾದದ ತಡೆ ಜೊತೆಗೆ ಪಾಕಿಸ್ತಾನ ಅದಕ್ಕೆ ಸಪೋರ್ಟ್ ಮಾಡ್ತಾ ಇರುವಂತಹ ರೀತಿ ಎಲ್ಲದರ ಬಗ್ಗೆಯೂ ಕೂಡ ಚರ್ಚೆ ಆಗುತ್ತೆ. ಕದನ ವಿರಾಮಕ್ಕೆ ಪಾಕೇ ಬೇಡಿಕೊಂಡಿರೋದ್ರಿಂದ ಭಾರತ ಷರತ್ತನ್ನ ವಿಧಿಸೋ ಸಾಧ್ಯತೆ ಇದೆ. ಮೋಸ್ಟ್ ವಾಂಟೆಡ್ ಉಗ್ರರನ್ನ ಭಾರತದ ವಶಕ್ಕೆ ಕೇಳುವಂತಹ ಸಾಧ್ಯತೆ ಇದೆ. ಒಂದು ಪಟ್ಟಿ ಕೊಟ್ಬಿಟ್ಟು ಇಂಥವ್ರನ್ನ ಕಳಿಸ್ಕೊಡ್ಬೇಕು ನೀವು ಅಂತ ಹೇಳ್ಬೋದು. ಪಾಕಿಸ್ತಾನದಲ್ಲಿರುವ ಭಯೋತ್ಪಾದನಾ ನೆಲೆಯನ್ನ ಧ್ವಂಸಗೊಳಿಸಬೇಕು ಇದನ್ನ ಇಡ್ತಾರೆ. ಬಟ್ ಅವ್ರು ಭಯೋತ್ಪಾದನೆ ಇಲ್ಲ ಅಂತಿದ್ದಾರೆ. ಇನ್ಯಾವ ನೆಲೆಯನ್ನ ಡಿಸ್ಟ್ರಾಯ್ ಮಾಡಕ್ ಸಾಧ್ಯ ಇದೆ? POK ವಿಚಾರದಲ್ಲೂ ಕೂಡ ಒಂದು ನಿರ್ಧಾರಕ್ಕೆ ಬರಬೇಕು ಅಂತ ಹೇಳ್ತಾರಂತೆ. ಬಟ್ ಇದ್ರಲ್ಲಿ ಕೆಲ ವಿಚಾರಗಳು ರಾಜತಾಂತ್ರಿಕ. ಇದರಲ್ಲಿ ಸಿಂಧೂ ನದಿ ವಿಚಾರ ಎಲ್ಲ ಚರ್ಚೆ ಆಗಲ್ಲ. ಸಿಂಧೂ ನದಿ ವಿಚಾರ ಇಲ್ಲಿ ಚರ್ಚೆ ಆಗಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ಇದು ಕೇವಲ ಮಿಲಿಟರಿ ಆಪರೇಷನ್ಸ್ ಮತ್ತು ಕದನ ವಿರಾಮಕ್ಕೆ ಸಂಬಂಧಪಟ್ಟಂತಹ ಚರ್ಚೆಯನ್ನ ಮಾತ್ರ ಮಾಡ್ತಾರೆ. ರಾಜತಾಂತ್ರಿಕ ವಿಚಾರಗಳನ್ನ ಇಲ್ಲಿ ಮಾತಾಡಲ್ಲ. ಭಾರತ ತೆಗೆದುಕೊಂಡಿದ್ದು ರಾಜತಾಂತ್ರಿಕ ಹೆಜ್ಜೆಗಳು. ಆ ಸಿಂಧೂ ನದಿ ವಿಚಾರ ಇರ್ಬೋದು, ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದ ಇರ್ಬೋದು, ಅದೆಲ್ಲ. ಇಲ್ಲಿ ಏನು ಚರ್ಚೆ ಆಗತ್ತೆ ಅಂದರೆ ಕದನ ವಿರಾಮದ ಟರ್ಮ್ಸ್ ಅಂಡ್ ಕಂಡೀಷನ್ಸ್ನ ಇಲ್ಲಿ ವ್ಯಾಖ್ಯಾನ ಮಾಡಲಾಗತ್ತೆ. ಯಾವುದನ್ನ ಕದನ ವಿರಾಮ ಉಲ್ಲಂಘನೆ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ನಮ್ಮವ್ರು ಹೇಳ್ತಾರೆ, ಅವ್ರ ಕಡೆಯವರು ಅದನ್ನು ಹೇಳ್ತಾರೆ. ಆಮೇಲೆ ನಾವು ಅಪ್ಪರ್ ಹ್ಯಾಂಡ್ ಅಂತಿದ್ವಲ್ಲ, ನಿಮ್ಮಲ್ಲಿ ಇಷ್ಟು ಜನ ಉಗ್ರರಿದ್ದಾರೆ, ನಿಮ್ಮಲ್ಲಿ ಇದ್ದಾರೆ ಅನ್ನೋ ಅಕ್ಯುರೇಟ್ ಮಾಹಿತಿ ನಮ್ಮ ಹತ್ರ ಇದೆ, ಅವ್ರನ್ನ ಒಪ್ಪಿಸ್ಬೇಕು ನೀವು, ಇಲ್ಲಾಂದ್ರೆ ರೆಡಿಯಾಗಿ ನಮ್ಮ ನೆಕ್ಸ್ಟ್ ಹೆಜ್ಜೆಗೆ ರೆಡಿಯಾಗಿ ಅಂತ ಹೇಳೋ ಸಾಧ್ಯತೆ ಇರುತ್ತೆ. ಷರತ್ತಿನ ವಿಚಾರದಲ್ಲಿ ನಮ್ಮ ಹತ್ರ ಸ್ವಲ್ಪ ಮೇಲುಗೈ ಇದೆ. ಅದನ್ನು ಹೆಂಗೆ ಪ್ರೆಸೆಂಟ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟು. ಯಾಕಂದರೆ ನಿಮಗೆ ಭಾರತದ ಹಿಸ್ಟ್ರಿಯನ್ನು ಹೇಳ್ಬಿಡ್ತೀನಿ ನಾನು. ನಿಮ್ಗೊಂದು ಕಡೆಗೆ ಪಾಯಿಂಟ್ಸ್ ಬರ್ತಾ ಇದೆ ಏನೇನು ಚರ್ಚೆ ಆಗುತ್ತೆ ಅಂತ. ಭಾರತದ ಹಿಸ್ಟ್ರಿ ಏನು ಹೇಳುತ್ತೆ ಅಂದರೆ ನಾವು ಯುದ್ಧಗಳನ್ನು ಗೆದ್ದಿದ್ದೀವಿ, ಆದರೆ ಡಿಪ್ಲೊಮ್ಯಾಟ್ ಟೇಬಲ್ನಲ್ಲಿ ಸೋತಿದ್ದೀವಿ ಅನೇಕ ಸಂದರ್ಭದಲ್ಲಿ. ಈ ಸಲ ಆ ಥರದ್ದು ಆಗದೇ ಇರೋ ರೀತಿ ನೋಡ್ಕೊಳ್ಳುವಂತಹ ಅತಿ ದೊಡ್ಡ ಜವಾಬ್ದಾರಿ DGMO ಮೇಲಿದೆ, ಭಾರತದ ಮೇಲಿದೆ. ಕೆಲವರಿಗೆ ಇರುವಂತಹ ಅಸಮಾಧಾನವನ್ನು ಈ ಟೇಬಲ್ನಲ್ಲಿ ಹೆಂಗೆ ಸರಿಪಡಿಸ್ಕೊಳ್ತಾರೆ ಅನ್ನೋದು ಕೂಡ ಕ್ರೂಷಿಯಲ್ ಆಗುತ್ತೆ. ಇಲ್ಲಾಂದ್ರೆ ಯಾರು ಸಪೋರ್ಟ್ ಮಾಡ್ತಾ ಇದ್ರು ಅವರ ಆಕ್ರೋಶವನ್ನು ಭಾರತ ಎದುರಿಸಬೇಕಾಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಡಿಪ್ಲೊಮ್ಯಾಟ್ ವಿಚಾರಗಳು ಡೆಫಿನೆಟ್ಲಿ ಚರ್ಚೆ ಆಗಲ್ಲ. ಅದು ಬಿಟ್ಟು ಕದನ ವಿರಾಮದ ವ್ಯಾಖ್ಯಾನ ಹೆಂಗೆ ಚರ್ಚೆ ಆಗುತ್ತೆ, ಮತ್ತೆ ಒಂದೇ ಸುತ್ತಿನಲ್ಲಿ ಇತ್ಯರ್ಥ ಆಗುತ್ತಾ ಇದು? DGMO ಮೀಟಿಂಗ್ನಲ್ಲಿ ಒಂದೇ ಸುತ್ತಿನಲ್ಲಿ ಇವತ್ತು ಮೀಟಿಂಗ್ ಮಾಡಿ ಓಕೆ ಅಂತ ಹೇಳ್ಬಿಟ್ಟು ಕೈ ಮಿಲಾಯಿಸ್ಬಿಟ್ಟು ಹೋಗ್ತಾರಾ, ಅಥವಾ ಹಲವು ಸುತ್ತುಗಳನ್ನು ನಾವು ನೋಡಬೇಕಾಗಿ ಬರುತ್ತಾ? ಮಮತಾ, ನೋಡಿ, ಇಂತಹ ಮೀಟಿಂಗ್ಗಳು ಬಹಳಷ್ಟು ಕ್ರೂಷಿಯಲ್ ಆಗಿರ್ತವೆ. 2-3 ಹಂತಗಳಲ್ಲಿ ಸಭೆಗಳು ಕೂಡ ನಡೆಯುತ್ತೆ. ನಾನಿಲ್ಲೊಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ. ಈ ಹಿಂದೆ ಗಾಲ್ವಾನ್ ಕಣಿವೆಯಲ್ಲಿ ಭಾರತ ಮತ್ತೆ ಚೀನಾದ ನಡುವೆ ಉದ್ವಿಗ್ನ ಪರಿಸ್ಥಿತಿ ಏನು ಸಂದರ್ಭಗಳಿತ್ತು. ಆ ಸಂದರ್ಭದಲ್ಲಿ ಕಾರ್ಪ್ಸ್ ಕಮಾಂಡರ್ ಲೆವೆಲ್ನಲ್ಲಿ ಒಂದು ಮೀಟಿಂಗ್ಗಳು ಕೂಡ ನಡೀತಾ ಇತ್ತು. ಗಡಿಯಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳುವಂತ ನಿಟ್ಟಿನಲ್ಲಿ ನಿರಂತರವಾಗಿ ಸರಣಿ ಸಭೆಗಳನ್ನು ನಡೆಸುವಂತ ಕೆಲಸವನ್ನ ಕೂಡ ಮಾಡಿತ್ತು. ಅಲ್ಲೂ ಕೂಡ ಚೀನಾ ಮತ್ತೆ ಭಾರತದ ನಡುವೆ ಶಾಂತಿಯನ್ನು ಸ್ಥಾಪಿಸುವಂತ ನಿಟ್ಟಿನಲ್ಲಿ ಒಂದೇ ಸಭೆಯಲ್ಲಿ
ಮಾತುಕತೆ ಆಗಲಿಲ್ಲ. ಹಲವು ಹಂತಗಳಲ್ಲಿ ಮಾತುಕತೆ ಆದ ಬಳಿಕ ಅಲ್ಲಿ ಪರಿಸ್ಥಿತಿ ಒಂದು ಹಂತಕ್ಕೆ ತಹಬದಿಗೆ ಬರುವಂತ ಸನ್ನಿವೇಶಗಳು ನಿರ್ಮಾಣ ಆಯಿತು. ಈಗಲೂ ಕೂಡ ಪಾಕಿಸ್ತಾನ ಮತ್ತೆ ಭಾರತದ ನಡುವೆ ಉದ್ವಿಗ್ನ ಪರಿಸ್ಥಿತಿ ಏನ್ ನಿರ್ಮಾಣ ಆಗಿದೆ. ಇಲ್ಲೂ ಕೂಡ DGMOಗಳ ಲೆವೆಲ್ನಲ್ಲಿ ಒಂದೇ ಹಂತದಲ್ಲಿ ಸಭೆಗಳು ಮುಗಿಯಲ್ಲ. ಇಲ್ಲಿ 10 ಹಂತಗಳಲ್ಲೂ ಕೂಡ ಸಭೆಗಳು ನಡೆಯುವಂತ ಸಾಧ್ಯತೆಗಳನ್ನು ಕೂಡ ನಿರೀಕ್ಷೆ ಮಾಡಬಹುದು. ಆದರೆ ಇಲ್ಲೊಂದು ಪ್ರಮುಖವಾದಂತ ಸಂಗತಿ ಇರುತ್ತೆ. ಈ ಮೀಟಿಂಗ್ಗಳು ನಡೆಯುವಂತ ಹಂತಗಳಲ್ಲಿ ಯಾವುದೇ ರೀತಿಯಾದಂತ ದಾಳಿ ಮತ್ತೆ ಪ್ರತಿ ದಾಳಿಗಳು ನಡೆಯುವಂತಿಲ್ಲ ಅನ್ನುವಂತ ಒಂದು ಷರತ್ತನ್ನ ಹಾಕೊಳ್ತಾರೆ. ಫಾರ್ ಎಕ್ಸಾಂಪಲ್ ನೋಡಿ, ಇವತ್ತು ಒಂದು ಮೀಟಿಂಗ್ ಆಗುತ್ತೆ. ಇವತ್ತು ಮೀಟಿಂಗ್ ಆಗಿ ಯಾವುದೇ ಕನ್ಕ್ಲೂಷನ್ ಬರಲ್ಲ ಅಥವಾ ಯಾವುದೇ ಅವರ ಷರತ್ತುಗಳಿಗೆ ನಾವು ಒಪ್ಪುವಂಥದ್ದು ಅಥವಾ ನಮ್ಮ ಷರತ್ತುಗಳಿಗೆ ಅವರು ಒಪ್ಪುವಂಥದ್ದು ಯಾವುದೂ ಕೂಡ ಅಂತಿಮ ಆಗದೆ ಇದ್ರೂ ಕೂಡ ಮುಂದಿನ ಮಾತುಕತೆವರೆಗೂ ಕೂಡ ಯಾವುದೇ ಪ್ರತಿ ದಾಳಿಗಳಿರಬಾರ್ದು, ಶೆಲ್ಲಿಂಗ್ಗಳಾಗಬಾರ್ದು, ಅಪ್ರಚೋದಿತ ಗುಂಡಿನ ದಾಳಿಗಳಾಗಬಾರ್ದು ಅನ್ನುವಂತಹ ಷರತ್ತುಗಳನ್ನು ವಿಧಿಸಬಹುದು. ಮತ್ತೆ ಹಂತ ಹಂತವಾಗಿ ಮಾತುಕತೆಗಳನ್ನ ನಡೆಸುವ ಮೂಲಕ ಎರಡೂ ದೇಶಗಳ ನಡುವೆ ಒಂದು ಶಾಂತಿಯನ್ನು ಕಾಪಾಡುವಂತ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಕೂಡ ಮಾಡಬಹುದು. ಇವತ್ತಿನ ನಮ್ಮ ಪ್ರಸ್ತಾಪಗಳನ್ನ ಅವ್ರು ಮುಂದಿಡುವಂತ ಕೆಲಸವನ್ನ ಮಾಡ್ತೀವಿ. ಅವರು ಒಂದಿಷ್ಟು ಏನು ಪ್ರಸ್ತಾಪಗಳನ್ನ ಷರತ್ತುಗಳನ್ನ ನಮ್ಮ ಮುಂದಿಡುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಈ ಎಲ್ಲಾ ಷರತ್ತುಗಳನ್ನ ಪ್ರಸ್ತಾಪಗಳನ್ನ ಪರಿಶೀಲನೆ ಮಾಡಿ ಯಾವುದಕ್ಕೆ ಒಪ್ಪಬೇಕು ಯಾವುದಕ್ಕೆ ಒಪ್ಪಬಾರದು ಅನ್ನುವಂಥದ್ರ ಬಗ್ಗೆ ಒಂದಿಷ್ಟು ಸುದೀರ್ಘವಾದಂತಹ ಸಮಾಲೋಚನೆಗಳಾದ ಬಳಿಕ ಒಂದು ಅಂತಿಮ ತಾರ್ಕಿಕ ನಿರ್ಧಾರಕ್ಕೆ ಬರುವಂತ ಸಾಧ್ಯತೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡಬಹುದು. ಹೀಗಾಗಿ ಇವತ್ತಿನ ಸಭೆ ಏನಿದೆ, ಇವತ್ತಿನ ಸಭೆಯ ಬಳಿಕ ಎರಡೂ ದೇಶಗಳ ನಡುವೆ ಏನು ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದು ಒಂದು ಹಂತಕ್ಕೆ ತಹಬದಿಗೆ ಬರಬಹುದು ಅನ್ನುವಂತ ನಿರೀಕ್ಷೆಗಳಿದಾವೆ ಮಮತಾ. ರೈಟ್. ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.